ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಚುಲರ್ ಆಗಿರಲಿ, ನಮಗೆ ಅರ್ಜೆಂಟಾಗಿ ಏನಾದರೂ ಬೇಕು ಸಾರು ಅಂದ್ಕೊಳ್ಬೇಕಾದ್ರೆ ಮಾಡ್ಕೊಳ್ಳೋ ಅಂತ ಬರೀ ಟೊಮೆಟೊ ರಸಮ್ ಮಾತ್ರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರು ತಗೊಂಡು ನಮಗೆ ಎಷ್ಟು ಬೇಕು ಅಷ್ಟು ಟೊಮೆಟೊ ಹಾಕ್ಕೊಳ್ಬೋದು. ನೋಡಿ, ನಾನಿಲ್ಲಿ ಮೀಡಿಯಮಲ್ಲಿರೋವಂಥದ್ದು ತುಂಬ ಹಣ್ಣಾಗಿದೆ, ಅದು ಒಂದು 5 ಟೊಮೆಟೊನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಒಂದು 5 ನಿಮಿಷ ನಾವು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಟೊಮೆಟೊ ಹಣ್ಣನ್ನು. ಇದಕ್ಕೆ ಬೆಳ್ಳುಳ್ಳಿ ಸುಲ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಇದರಲ್ಲಿ. 5 ನಿಮಿಷ ಆಗಿದೆ. 5 ನಿಮಿಷದ ನಂತರ ಇದನ್ನು ಓಪನ್ ಮಾಡೋಣ. ಈ ಹಣ್ಣಾಗಿರೋ ಟೊಮೆಟೊ ಹಣ್ಣು 5 ನಿಮಿಷನೇ ಸಾಕಾಗುತ್ತೆ ಬೇಯಲಿಕ್ಕೆ. ನೋಡಿ, ಈ ಥರ ಶೀಳಿರಬೇಕು ಹಣ್ಣು. ಇವಾಗ ಇದು ಬೆಂದಿದೆ ಟೊಮೆಟೊ ಹಣ್ಣು. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸುಲಿಬೇಕು. ಈ ನೀರು ತೆಗೆದುಬಿಟ್ಟು ಇದರಲ್ಲಿ ತಣ್ಣೀರು ಹಾಕ್ಕೊಳ್ಳೋಣ ನಾವು. ಇವಾಗ ನಾವು ಈ ಟೊಮೆಟೊ ಹಣ್ಣನ್ನು ಏನು ಮಾಡಿದ್ವಿ, ತಣ್ಣೀರಲ್ಲಿ ಹಾಕಿದ್ವಲ್ವ. ನೋಡಿ, ಈ ಥರ ಬೆಂದಿದೆ. ಹೀಗೆ ಸ್ಕಿನ್ನು ಒಡೆದೋದ್ರೆ ಸಾಕು, ಬೆಂದಿದೆ ಅಂತ ಅರ್ಥ ಹಣ್ಣು. ಇವಾಗ ಇದನ್ನು ಸುಲಿದ್ಬಿಟ್ಟು ನಾವು ಮಿಕ್ಸಿ ಹಾಕ್ಕೊಳ್ಳೋಣ. ಮಿಕ್ಸಿ ಹಾಕೋಕೆ ಏನೇನೆಲ್ಲ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಒಂದ್ಸಲ. ಇಲ್ಲಿ ನಾನು ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಣ್ಣನ್ನು. ಇದರಲ್ಲಿ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕು ಹುಳಿಗೆ ನಮಗೆ. ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಟೊಮೆಟೊ ಹಣ್ಣು ರಸಮ್ಮು ಆಮೇಲೆ ಇದು ಬೇಯಿಸ್ಬಿಟ್ಟು ಮಾಡೋ ರಸಮ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಇದನ್ನು ಮಿಕ್ಸಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡ್ರ್ ಹಾಕ್ಕೊಳ್ಬೇಕು, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಜೀರಿಗೆ ಪೌಡರಿಂದ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ತಕ್ಕಂಗೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ರುಬ್ಕೊಂಡು ಬರೋಣ. ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಹಾಕ್ಕೊಂಡು ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಟೊಮೆಟೊ ಹಣ್ಣದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಅಲ್ಲಿ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸಾಸಿವೆ ಚಟ್ಪಟ ಅಂತಿದೆ. ಇವಾಗ ಇದರಲ್ಲಿ ಕರಿಬೇವು ಹಾಕ್ಕೊಳ್ಳೋಣ. ಹೀಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು 5 ನಿಮಿಷ. ಇದರಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಆವಾಗಲೇ ರುಬ್ಕೊಂಡಿದ್ವಿ. ಇವಾಗ ಯಾವುದೇ ಮಸಾಲೆ ಹಾಕೋದೇನು ಬೇಡ. ಲಾಸ್ಟಲ್ಲಿ ಉಪ್ಪು ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಇದ್ದರೆ ನಾವು ಉಪ್ಪು ಹಾಕ್ಕೊಳ್ಬೋದು. ಇವಾಗ ಇದನ್ನ ಇದೇ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ತಿಳಿ ಬೇಕಾದರೂ ಮಾಡ್ಕೊಳ್ಬೋದು ಈ ರಸಮ್ಮು. ಯಾಕೆಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಮಂದ ಆಗುತ್ತೆ, ತಿಳಿಯಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ನಾವು ಮಾಡ್ಕೋಬೇಕಾದ್ರೆ. ಇವಾಗ ಇದು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಚೆನ್ನಾಗಿ.
ನೋಡಿ ಇವಾಗ ರಸಮ್ ಚೆನ್ನಾಗಿ ಕುದೀತಾ ಇದೆ. ಈ ತರ ಕುದಿಬೇಕಾದ್ರೆ ಇದರಲ್ಲಿ ನಾವು ಹಿಂಗ್ ಹಾಕೊಳ್ಬೇಕು. ಹಿಂಗ್ ಒಗ್ಗರಣೆಗೆ ಹಾಕೊಳ್ಳೋಕ್ಕಿಂತ ಈ ತರ ಕುದೀತಿರ್ಬೇಕಾದ್ರೆ ಹಾಕೋಬೇಕು. ರಸಮ್ಗೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ರಸಂ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು. ಅಂದ್ರೆ 1 ಸ್ಪೂನ್ ಅಷ್ಟೇ ಹಾಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಹಾಕೊಂಡಿದ್ದೀನಿ ರಸಂ ಪೌಡರು. ಈ ತರ ಚೆನ್ನಾಗಿ ಕುದಿ ಬಂದ್ಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸಣ್ಣದಾಗಿ ಈ ತರ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಿಂಗ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋದು ಬೇಡ ರಸಮ್ನ. ಇವಾಗ ಲಾಸ್ಟ್ ಅಲ್ಲಿ ನೀವು ಇಳಿಸ್ಕೊಳ್ಬೇಕಾದ್ರೆ ಸಾಲ್ಟ್ ಹೇಗಿದೆ ಟೇಸ್ಟ್ ಅಂತ ನೋಡ್ಬಿಟ್ಟು ಬೇಕನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬಹುದು ನೀವು, ಇಲ್ಲಾಂದ್ರೆ ಬೇಡ. ನೋಡಿ ತುಂಬಾ ಚೆನ್ನಾಗಿದೆ. ನಾವು ಅಷ್ಟೊಂದು ಹಾಕಿದ್ವಿ ನೀರು, ನೋಡಿ ಸ್ವಲ್ಪ ತಿಕ್ಕಾಗೆ ಬಂದಿದೆ ರಸಮು. ಹಾಗಾಗಿ ಟೊಮೆಟೊ ಹಣ್ಣು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. 1 2ರಿಂದ 3 ಇದ್ರೆ ಸಾಕು, 1 ಜನಕ್ಕೆ ಆಗೋಷ್ಟು ಮಾಡ್ಕೊಳ್ಬೇಕು ಅಂದ್ರೆ. ಇವಾಗ ಈ ರಸಂ ಜೊತೆಗೆ ರೈಸ್, ಬಿಸಿ ಬಿಸಿ ಅನ್ನ, ಹಾಗೇನೆ ಯಾವ್ದಾದ್ರು ಒಂಥರ ಫ್ರೈ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದಕ್ಕೆ ಕಾಂಬಿನೇಷನ್ ನಾನು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ. ಅದು ಭರ್ತಾ ಮಾಡೋ ಬದನೆಕಾಯಿ ತಗೊಂಡಿದ್ದೀನಿ. ಅದನ್ನು ಈ ಥರ ಗೋಲ್ಗೆ ಕಟ್ ಮಾಡ್ಕೊಳ್ಳೋಣ, ರೌಂಡ್ಗೆ. ನಿಮಗೆ ದಪ್ಪ ಬೇಕಾದರೆ ದಪ್ಪನೂ ಕಟ್ ಮಾಡ್ಕೊಳ್ಬೋದು. ನಾನೊಂದು ಈ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾವ ಥರ ಶೇಪ್ ಬೇಕಾದರೂ ನಾವು ಕಟ್ ಮಾಡ್ಕೊಳ್ಬೋದು ಇದು ಬದನೆಕಾಯಿನ. ಇದು ತುಂಬ ಈಸಿಯಾಗೇ ಇದೆ ಮಾಡೋದು, ಫ್ರೈ ಮಾಡ್ಕೊಳ್ಳೋದು. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಯಾವುದಾದ್ರೂ ಜೊತೆಗೆ. ರಸಮ್ ಆಯಿತು, ಬೇಳೆ ಸಾಂಬಾರುಗಳ ಜೊತೆಗಾಯಿತು, ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೊಳ್ಳೋಣ ನಾವು ಬದನೆಕಾಯಿನ. ಇದಕ್ಕೆ ಜಾಸ್ತಿ ಬೇಡ ಏನು ಹಾಕೊಳ್ಳೋದು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಹೀಗೆ ಉದುರಿಸ್ಕೊಂಡ್ರು ಆಯಿತು. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಕಡಿಮೆನೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕೈಯಿಂದ ಈ ಥರ ಉದುರಿಸ್ಕೊಳ್ಳೋಣ ನೀರನ್ನು. ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ನೋಡಿ, ಈ ಥರ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಬೇಕಾದ್ರೆ ಕೈ ಸಹಾಯದಿಂದನೂ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಹಿಡ್ದಿದೆ. ಇವಾಗ ಇದನ್ನೊಂದು 5 ನಿಮಿಷ ಇಡೋಣ ಸೈಡ್ಗೆ. ಒಂದು 5ರಿಂದ 10 ನಿಮಿಷ ಸೈಡಲ್ಲಿ ಇಟ್ಟಿದ್ವಿ. ಇವಾಗ ನೋಡಿ ಒಂದು ತವೆ ಬಿಸಿ ಆಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತವೆ ಮೇಲೇ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೋದು. ಹೀಗೆ ಎಣ್ಣೆನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಒಂದೊಂದಾಗಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಜಾಸ್ತಿ ಕಾಯಬಾರ್ದು, ಎಣ್ಣೆ ಸ್ವಲ್ಪ ಕಾದಿರ್ಬೇಕಾದ್ರೇನೆ ಇಟ್ಕೊಳ್ಬೇಕು ಈ ಥರ, ಇಲ್ಲಾಂದ್ರೆ ಸಿಡಿಯುತ್ತೆ ಮೇಲೆ ಎಣ್ಣೆ. ಹೀಗೆ ನೀವು ಸ್ವಲ್ಪ ಹಾಕ್ಬಿಟ್ಟು 1-2 ಸರ್ತಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು, ಆಗುತ್ತೆ. ನಾನಿಲ್ಲಿ ಒಂದೇ ಸಲಕ್ಕೆ ಹಾಕ್ತಾ ಇದ್ದೀನಿ, ಯಾಕಂದರೆ ತವೆ ಸ್ವಲ್ಪ ಜಾಸ್ತಿ ದೊಡ್ಡದಿದೆ, ಹಾಗಾಗಿ ಎಲ್ಲ ಒಟ್ಟಿಗೆ ಬರುತ್ತೆ. ಇದಕ್ಕೆ ಇನ್ನು ಸ್ವಲ್ಪ ಮೇಲೆಯಿಂದನೂ ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಬದನೆಕಾಯಿ ತುಂಬ ಎಣ್ಣೆ ಹಿಡಿಯುತ್ತೆ, ಹಾಗಾಗಿ ತವಾ ಫ್ರೈಗೆ. ನಾವು ಇದನ್ನು ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಇದು ಟೈಮ್ ತಗೊಳುತ್ತೆ ಬೇಯಕ್ಕೆ, ಆದರೂ ನಾವು ಆವಾಗವಾಗ ಇದನ್ನು ಟರ್ನ್ ಮಾಡ್ತಾ ಇರಬೇಕು. ನಾವು ಈ ಥರ ಮಾಡ್ತಾ ಇದ್ರೆ ಅದು ಒಳಗಡೆವೆಲ್ಲ ಬೇಯುತ್ತೆ, ಒಂದೇ ಕಡೆ ಸುಡೋದಿಲ್ಲ ಬದನೆಕಾಯಿ. ಹೀಗೆ ಒಂದೊಂದಾಗಿ ಟರ್ನ್ ಮಾಡ್ಕೊಳ್ಬೇಕು.
ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಬದನೆಕಾಯಿ. ನೀವು ಮನೇಲಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸುಟ್ಟೋಗುತ್ತೆ ಒಂದೇ ಕಡೆ ಬದನೆಕಾಯಿ. ನೋಡಿ ಈ ಥರ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವ ಕಡೆನೂ ಜಾಸ್ತಿ ಸುಡೋದಿಲ್ಲ. ನೋಡಿ ಈ ಥರ ನೀಟಾಗಿ ಆಗ್ತಾ ಇದೆ. ನೋಡಿ ಹೀಗೆ ನಾವು ಬೇಯಿಸ್ಕೊಳ್ಬೇಕಾದ್ರೆ ಮಧ್ಯದಲ್ಲಿರೋದು ಬೇಗ ಬೇಯುತ್ತೆ. ಹಾಗಾಗಿ ಈ ಥರ ಬೆಂದ ಮೇಲೆ ಇದನ್ನು ನಾವು ಸೈಡಲ್ಲೇ ತಗೊಳ್ಬೇಕು. ಹಾಗೆಯೇ ಬೇರೆದನ್ನು ಕೂಡ ಅದೇ ಜಾಗದಲ್ಲಿ ಸೇರಿಸ್ಕೊಳ್ಳೋಣ. ನಾವು ಇದು ಸಿಮ್ಮಲ್ಲಿ ಇಡೋದ್ರಿಂದ ಬೇಗ ಬೆಂದಿರುತ್ತೆ, ಮಧ್ಯದ ಮಾತ್ರ ಸುಟ್ಟೋಗಿರುತ್ತೆ ಬೇಗ. ಹೀಗೆ ನಿಧಾನಕ್ಕೆ ಒಂದೊಂದಾಗಿ ತಿರುಗಿಸ್ಕೊಳ್ಬೇಕು. ನೋಡಿ ಇವಾಗ ಎಲ್ಲಾನು ಬದನೆಕಾಯಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟ್ಗೆ ತೆಗೆದುಬಿಡೋಣ. ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ. ಮಕ್ಕಳಿಗೆ ಬೇಕಾದರೆ ಇದು ಚಪಾತಿ ಜೊತೆಗೇನೆ ರೋಲ್ ಮಾಡಿಬಿಡ್ಬೇಕಾದ್ರೆ ನಾವು ಕೊಡ್ಬೋದು. ಜಾಸ್ತಿ ಖಾರ ಇರೋದಿಲ್ಲ, ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈಸಿಯಾಗಿ ಮಾಡಿರೋದು ರಸಮು, ರೈಸು ಮತ್ತು ಬದನೆಕಾಯಿ ಫ್ರೈ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಎಲ್ಲಾದರೂ ನಾವು ಆಚೆ ಹೋಗಿ ಬಂದಿದ್ದೀವಿ ಅಂದರೆ ನಮಗೆ ಬೇಗ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಈ ಥರ ರಸಮ್ ಮಾಡ್ಕೊಳ್ಳಿ. ಈಸಿಯಾಗೂ ಇದೆ, ಬೇಗನೂ ಆಗುತ್ತೆ. ನೀವು 10ರಿಂದ 20 ನಿಮಿಷದೊಳಗಡೆ ಅಡುಗೆ ರೆಡಿ ಮಾಡ್ಕೊಂಡು ತಿನ್ಬೋದು ಊಟ. ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಮನೇಲಿ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.